ಯಜಮಾನ ಪ್ರಜ್ಞೆ ಬಂತು. ನಮ್ಮ ಯಜಮಾನ ಪ್ರಜ್ಞೆ ಬಂತು ಡಾಕ್ಟ್ರೇ. ಅಯ್ಯೋ ಇವಳು ಬಾಯಿಗೆ ಬಂಡಾಕ ಸಾಲ್ಗಾರರು ಕಾಟ ಕೊಡ್ತಾವ್ರೆ ಅಂತ ಬಡ್ಕತಾವಳೆ. ತಿಬ್ಬನ್ ಕೆಳಗಿರೋ 10,000 ರೂಪಾಯಿ ಕೊಡೋಣ ಅಂತ ಹೋಗಿದ್ರೆ ಡಾಕ್ಟ್ರೇ ನನ್ ಗಂಡಕ್ ಪ್ರಜ್ಞೆ ಬಂತು, ಡಾಕ್ಟ್ರೇ ನನ್ ಗಂಡಕ್ ಪ್ರಜ್ಞೆ ಬಂತು ಅಂತ ಇಲ್ಲಿ ನಿಲ್ತಾ ಇರತ್ತಾರ ಬಡ್ಕತಾವಳಲ್ಲ. ಪ್ರಜ್ಞೆ ಬಂದ್ಬಿಡ್ತಾ 200 ಕೋಟಿ ರೂಪಾಯಿ ಇಟ್ಟಿದ್ಯಾ? ಬೇಗಳು ಕಮಾನ್ 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 ಟೆಲ್ ಮಿ ವೇರ್ ಇಸ್ 200 crores. ಬೇಗಳು ಅಪ್ಪ ತಂದೆ, ಇದೊಂದು ಡೀಲು ನನಗೆ ಸೆಟ್ಲ್ ಆಗ್ಬಿಟ್ರೆ ನಾನು ಲೈಫಲ್ಲಿ ಪರ್ಮನೆಂಟ್ ಸೆಟ್ಲ್ ಆಗ್ಬಿಡ್ತೀನಿ. ಇದು ರಾಂಗ್ ರೂಟ್. ನಾವು ಬಂದಿದ್ದ ರೂಟೇ ಸರಿಯಾಗಿ. ಬನ್ನಿ ಡಾಕ್ಟ್ರೆ, ಬೇಗ ಬನ್ನಿ. ಈ ಕಡೆ ಬಮ್ಮ. ನೋ ಚಾನ್ಸ್, ಇಂಪಾಸಿಬಲ್. ಈತನಿಗೆ ಪ್ರಜ್ಞೆ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಡಾಕ್ಟ್ರೆ, ನಾನ್ ಸುಳ್ಳು ಹೇಳ್ತಿಲ್ಲ. ನನ್ ಕಣ್ಣರೆ ನಾನೇ ನೋಡ್ದೆ. ನೋಡಿಮ್ಮ, ಯಾವಾಗ್ಲೂ ಒಂದೇ ವಿಚಾರದ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಈ ರೀತಿಯಲ್ಲಿ ಭ್ರಮೆ ಬರೋದಕ್ಕೆ ಸಾಧ್ಯ. ನೀವೇನು ಚಿಂತೆ ಮಾಡಬೇಡಿ. ಐ ವಿಲ್ ಟೇಕ್ ಕೇರ್. ನನ್ಗೊಂದು ಅರ್ಥ ಆಗ್ತಿಲ್ವಲ್ಲ. ಇದು ಭ್ರಮೆ ಅಲ್ಲ, ಇವ್ರು ಪ್ರಜ್ಞೆ ಬಂದಿದ್ದು ನಾನು ನಿಜವಾಗ್ಲೂ ನೋಡ್ದೆ. ನಾನು ನೋಡ್ದೆ. ಹೌದು, ನಾನು ನೋಡ್ದೆ. ಹೌದಾ? ಅವನು ಪ್ರಜ್ಞೆ ಬಂದಿದ್ದನ್ನಲ್ಲ, ಬಂದಿಲ್ಲ ಅನ್ನೋದನ್ನ. ಇಲ್ಲ ರೀ. ನೋಡಿ 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 ನೋಡಿ, ಡಾಕ್ಟರ್ ಹೇಳ್ದಂಗೆ ನೀವು ತುಂಬಾ ಮನ್ಸು ಕಚ್ಕೊಂಡಿದ್ದೀರಾ. ಅದಕ್ಕೆ ಈ ರೀತಿ ಆಡ್ತಾ ಇದ್ದೀರಾ. ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು ಅಂತ ಕೇಳಿದೆ. ಸಂಗೀತ. ವಾಟ್ ಎ ಬ್ಯೂಟಿಫುಲ್ ನೇಮ್. ಹೆಸರಿಗೆ ತಕ್ಕಗೆ ಇದ್ದೀರಾ. ನಿಮ್ಮ ನೋಟ ಸಂಗೀತ, ನಿಮ್ಮ ಮಾತು ಸಂಗೀತ, ನೀವು ನಡೆದ್ರೆ ಸಂಗೀತ, ಕುಂತ್ರೆ ಸಂಗೀತ. ಒಟ್ಟಲ್ಲಿ ನಿಮ್ಮ ಬ್ಯೂಟಿನೇ ಒಂದು ಸಂಗೀತದ ಕಣಿ. ಸಂಗೀತವೇ ನೀನುಡಿಯುವ ಮಾತೆಲ್ಲ, ನೀನುಡಿಯುವ ಮಾತೆಲ್ಲ. ಅಯ್ಯೋ ಸುಮ್ನೆ ಇರಿ, ನೀವ್ ಹೇಳಷ್ಟು ನಾನೇನ್ ಚೆನ್ನಾಗಿಲ್ಲ. ಹಂಗಂತ ಈ ಡಬ್ಬ ನನ್ನ ಮಗ ಕರೀನಾ ಕಪೂರ್ ಕಟ್ರಿನಾ ಕೈಫ್ನ ಮಿಕ್ಸ್ ಮಾಡಿ ಮಾಡ್ದಂಗಿದ್ದೀರ. ಹೌದಾ? ಎಸ್ ಹೌದು. ನೀವು ನೋಡಿದ್ರೆ 20+, ಇವನ್ ನೋಡಿದ್ರೆ 40++++. ಕಲರ್ ಕಾಂಬಿನೇಷನ್ ರಾಂಗು. ಈ ಬಾಡಿಗೆ ಲೇಡಿ ಹೆಂಗ್ ಮ್ಯಾಚ್ ಆಯ್ತು? ಅಯ್ಯೋ ಅದೆಲ್ಲ ಒಂದ್ ದೊಡ್ಡ ಕತೆ. ಅದನ್ನೇ ಸ್ವಲ್ಪ ಚಿಕ್ಕದ್ ಮಾಡಿ ಹೇಳಿ. ಅವನ ಕಡೆಗೆ ಮಲ್ಕತ್ತವಳೆ. ನನ್ಗಾಗಿನ್ನೂ ಟೀನೇಜ್. ಈಗ್ಲೂ ಹಂಗೆ ಕಾಣಿಸ್ತೇನೆ. ಇವ್ ನಮ್ಮ ಅಪ್ಪನ ಫ್ರೆಂಡು. ಡೈಲಿ ಆಗ್ತಿತ್ತು ನಮ್ಮನೇಲೆ ಗುಂಡು ತುಂಡು. ಕುಡ್ದು ಕುಡ್ದು ನಮ್ಮಪ್ಪ ಶಿವನ್ ಪದ ಸೇರ್ಕೊಂಡ. ಬಂದು ಬಂದು ಇವಯ್ಯ ನನ್ನನ್ ಪಟಾಯಿಸ್ಕೊಂಡ. ಇದೇ ರೀ ನನ್ ಕತೆ. ತುಂಬಾ ಟ್ರಾಜಿಡಿ ಇದೆ. ಅಯ್ಯೋ ಪಾಪಿ, ನನಗೆ ಯಾರು ಗತಿ ಇಲ್ಲ, ನೀನೇ ದಿಕ್ಕು ಅಂತ ಪೂಸಿ ಹೊಡೆದು ನನ್ನ ಕೈ ತಾಳಿ ಕಟ್ಟಿಸ್ಕೊಂಡು ಸೆಕೆಂಡ್ ಸೆಟಪ್ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಈಗ ನನಗೆ ಉಲ್ಟಾ ಹೊಡಿತಿದ್ಯಾ. ನಿನಗ್ ಬರಬಾರದು ಬರ. ಅನ್ಕೊಂಡೆ ಇಷ್ಟು ಚಿಕ್ಕ ವಯಸ್ಸು ಹುಡುಗಿರನ್ನ ಹಾಳು ಮಾಡದೆ ಇಂಥ ಅಂಕಲ್ಗಳು ಅಂತ. ನನಗೂ ಇಂಥದ್ದೇ ಒಂದು ಅನ್ಯಾಯ ಆಗೋಯ್ತು. ಏನು? ನಮ್ಮ ಅತ್ತೆ ಮಗಳು ಸತ್ಯವಾನ್ ಸಾವಿತ್ರಿ ಅಂತ ಅವಳ ಹೆಸರು. ಅವಳನ್ನ ನಾನೇ ಮದ್ವೆ ಆಗ್ಬೇಕಾಗಿತ್ತು. ಆದ್ರೆ ಪಕ್ಕದ ಮನೆ ಅಂಕಲ್ಲು ಅವಳನ್ನ ಪಟಾಯಿಸ್ಕೊಂಡ್ಬಿಟ್ಟ. ಈಗ ಅವಳು ಎಲ್ಲಿದ್ದಾಳೆ ಗೊತ್ತಾ? ಎಲ್ಲಿದ್ದಾಳೆ? ಬಾಂಬೆ ರೆಡ್ ಲೈಟ್ ಏರಿಯಾ. ನಾಗರಾವ್ ಪಿಕ್ಚರ್ ಆರ್ತಿ ತರ ಹೇಳುವೆ ನನ್ನ ಕತೆ ಹೇಳುವೆ ಅಂತ ಹಾಡಾಡ್ತಾ ಇದ್ದಾಳೆ. ಅಯ್ಯಯ್ಯೋ ವಸೀಕರಣ ಮಾಡ್ತಾವ್ನೆ. ಅಯ್ಯೋ ಯಾಕೆ ಅಳ್ತಾ ಇದ್ದೀರಾ? ಅಳ್ಬೇಡಿ. ನಾನು ಅಳ್ತಾ ಇರೋದು ಅವಳಿಗೋಸ್ಕರ ಅಲ್ಲ, ಮತ್ತೆ ನಿಮಗೋಸ್ಕರ. ನನ್ಗೋಸ್ಕರನಾ? ಇವನ್ ಇವತ್ತೋ ನಾಳೆನೋ ಗೊಟಕ್ ಅಂದ್ಬಿಟ್ರೆ ನೀವ್ ಯಾವ ಸಾಂಗ್ ಸೆಲೆಕ್ಟ್ ಮಾಡ್ಕೋತಿರೋ ಅಂತ ಬಹಳ ದುಃಖ. ಅಯ್ಯೋ ಅದು ನನ್ ಹಣೆ ಬರ. ಅದಕ್ ನೀವ್ಯಾಕೆ ದುಃಖ ಪಡ್ತೀರಾ? ಬಿಡಿ. ಆ ಅಂಕಲಿಂದ ನಮ್ಮ ಅತ್ತೆ ಮಗಳ ಲೈಫ್ ಹಾಳಾದಂಗೆ ಈ ಅಂಕಲಿಂದ ನಿಮ್ ಲೈಫ್ ಹಾಳಾಗೋದಕ್ಕೆ ನಾನ್ ಬಿಡೋದಿಲ್ಲ. ನೀವು ಎಸ್ ಅಂದ್ರೆ ನಾನ್ ನಿಮ್ಮನ್ನ ಲವ್
ಏನ್ ನಡೀತದೆ ಇಲ್ಲಿ? ರೊಮ್ಯಾನ್ಸ್. ಸಾರಿ ಸಿಸ್ಟರ್ ಅಕ್ಕ, ಅದು ನೋಡಿ, ಸಿ ದಿಸ್ ಇಸ್ ಬೋತ್ ಆರ್ ಸೇಮ್ ಬೋಟ್ ಸೇಮ್ ಜರ್ನಿ. ಏನೋ ಕಷ್ಟ ಸುಖ ಮಾತಾಡ್ಕೊತಾ ಇದ್ವಿ. ನಿಮ್ ಮುಖ ನೋಡಿದ್ರೆ ಕಷ್ಟ ಸುಖ ಹಂಚ್ಕೊಳ್ಳೋರ್ ತರ ಕಾಣ್ತಾ ಇದ್ರಿ. ಮತ್ತೆ ಕಳ್ಳನ್ ತರ ಕಾಣ್ತಾ ಇದ್ಯಾ? ಗೊತ್ತಾ ನಾನು 20 ವರ್ಷ ಸರ್ವಿಸ್ ಅಲ್ಲಿ ನಿನ್ನಂತ ಎಷ್ಟು ಕೇಸ್ ನೋಡಿಲ್ಲ. ಪೇಷಂಟ್ ಆಗಿ ಬಂದವ್ರಿಗೆ ಪ್ರೆಗ್ನೆಂಟ್ ಮಾಡ್ಬಿಟ್ಟಿಲ್ಲ, ಮದ್ವೆ ಆಗಿ ಬಂದವ್ರಿಗೆ ಡೈವರ್ಸ್ ಮಾಡ್ಬಿಟ್ಟಿಲ್ಲ. ನೀನ್ ಹಿಂಗೆ ಆಡಿದ್ರೆ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡ್ಬೇಕಾಗುತ್ತೆ. ಸಾರಿ ಸಿಸ್ಟರ್ ಅಕ್ಕ, ನಿಮ್ ದಮಯ ಅಂತ ನಿಮ್ ಕಾಲಿಗೆ ಬೀಳ್ತೀನಿ. ದಯವಿಟ್ಟು ಆ ಕೆಲಸ ಮಾತ್ರ ಮಾಡಬೇಡಿ. ಬೇಕಾದ್ರೆ ಒಂದ್ ಕೆಲಸ ಮಾಡ್ತೀನಿ, ಒಂಚೂರು ಲಂಚ ಬೇಕಾದ್ರೆ ಕೊಟ್ಬಿಡ್ತೀನಿ. ದಯವಿಟ್ಟು ಚೇಂಜ್ ಮಾತ್ರ ಮಾಡ್ಬೇಡಿ. ಹೋಗ್ ನಿನ್ ಬೆಡ್ಗೆ.